ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮ್ ಆಯಿತು. ಫಿಸಿಕ್ಸ್ ಎಕ್ಸಾಮ್ ಆದಮೇಲೆ ಹಲವಾರು ವಿದ್ಯಾರ್ಥಿಗಳು ಫಿಸಿಕ್ಸ್ ಎಕ್ಸಾಮ್ ಡಿಫಿಕಲ್ಟ್ ಇತ್ತು, ಮೇಬಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪಾರ್ಟ್. ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಡಿಫಿಕಲ್ಟ್ ಕ್ವಶನ್ ಬಂದು ಅದಕ್ಕೋಸ್ಕರ ಮಾರ್ಕ್ಸ್ ಕಟ್ ಆಯಿತು ಅಂತ ಹೇಳ್ತಾ ಇದ್ರು. ಈಗ ನಾನು ಕೂಡ ಕ್ವಶನ್ ಪೇಪರ್ ನೋಡಿದ್ದೆ. ನೀವೀಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರೆ, KCET ಅಥವಾ ನೀಟ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈಸಿನೇ ಅನ್ಸುತ್ತೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಕೇವಲ ಬೋರ್ಡ್ ಎಕ್ಸಾಮ್ ಅನ್ನಷ್ಟೇ ಫೋಕಸ್ ಮಾಡಿದ್ದಾರೆ, ಅಥವಾ ನಾನೀಗ KCET ಎಕ್ಸಾಮ್ಗೆ ಸೆಕೆಂಡ್ PUC ಎಕ್ಸಾಮ್ ಆದ್ಮೇಲೆ ಪ್ರಿಪೇರ್ ಆಗ್ತೀನಿ, ಈ ರೀತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಬಂದಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪಾರ್ಟ್ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಸರಿನಾ? ಹಾಗಂತ ತುಂಬಾ ಡಿಫಿಕಲ್ಟ್ ಏನಿರಲಿಲ್ಲ, ಯು ಕ್ಯಾನ್ ಸಾಲ್ವ್, ಅಂದ್ರೆ ನೀವು ಸಾಲ್ವ್ ಮಾಡೋ ರೀತಿ ಇತ್ತು. ಬಟ್ ನಮ್ಮ ಬೋರ್ಡ್ನವರೇ ಹೇಳಿದ್ರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪಾರ್ಟಲ್ಲಿ 3 ಹಾರ್ಟ್ಸ್ ಇರುತ್ತೆ ಅಂತ, ಅಂದ್ರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ 3 ಕ್ವಶನ್ ಇರುತ್ತೆ ಅಂತ ಹೇಳಿದ್ರು. ಬಟ್ 3ಕ್ಕಿಂತ ಹೆಚ್ಚು ಕ್ವಶನ್ಗಳು ಹಾರ್ಟ್ಸ್ ರಿಲೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಇತ್ತು. ಈಗ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಈ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರಾ ಅಂತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಇದುವರೆಗೆ ಯಾವುದೇ ಇನ್ಫಾರ್ಮೇಶನ್ ಹೇಳಿಲ್ಲ. ಹಾಗಂತ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಸಿಲೆಬಸ್ ಬಿಟ್ಟು ಹೊರಗಿನ ಕ್ವಶನ್ ಏನೂ ಇರಲಿಲ್ಲ. ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಜನರಲಿ ಕೊಡೋದು ಸಿಲೆಬಸ್ ಇಂದ ಹೊರಗಿನ ಕ್ವಶನ್ ಅನ್ನ ಅಕಸ್ಮಾತಾಗಿ ಕೇಳಿದ್ರೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಹಾಗೆ ಮತ್ತೊಂದು ಕಂಡೀಷನ್ ಕೂಡ ಇರುತ್ತೆ, ಯಾವಾಗಲಾದ್ರೂ ಈ ಕ್ವಶನ್ ಪೇಪರ್ ಏನಿದೆ ಅದರಲ್ಲಿ ಮೆನ್ಷನ್ ಮಾಡೋದಕ್ಕಿಂತ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಬಂದಿದೆ, ತುಂಬಾ ಜಾಸ್ತಿ ಬಂದಿದೆ, ಆವಾಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರು. ಹಾಗಂತ ಕ್ವಶನ್ ಪೇಪರ್ ಸಿಲೆಬಸ್ ಬಿಟ್ಟು ಹೊರಗಿನಿಂದ ಯಾವುದೋ ಕ್ವಶನ್ ಬಂದಿರಲಿಲ್ಲ. ಬಟ್ ಡಿಫಿಕಲ್ಟಿ ಲೆವೆಲ್ ಏನಿತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ದು, ಕೆಮಿಸ್ಟ್ರಿ ಕ್ವಶನ್ ಪೇಪರ್ದು, ಅದು ತುಂಬಾ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರು. ನಂತರ ಈ ವರ್ಷ ಈ ಒಂದು ಫಿಸಿಕ್ಸ್ ಸಬ್ಜೆಕ್ಟ್ ಏನಿದೆ ಅದು ಲಾಸ್ಟ್ ಇಯರ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಕಂಪೇರ್ ಮಾಡಿದ್ರೆ ಅಷ್ಟು ಡಿಫಿಕಲ್ಟ್ ಏನು ಬಂದಿಲ್ಲ. ಯಾಕಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಬಂದಿದೆ. ನಂತರ ನಮ್ಮ ಶಿಕ್ಷಣ ಇಲಾಖೆಯವರು ಫಿಸಿಕ್ಸ್ ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿದ್ರು 3 ಹಾರ್ಟ್ಸ್ ರಿಲೇಟೆಡ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಬರುತ್ತೆ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ಕ್ವಶನ್ ಬಂದಿದ್ದು, ಸ್ವಲ್ಪ ಜಾಸ್ತಿ ಕ್ವಶನ್ ಬಂದಿತ್ತು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ 3 ಹಾರ್ಟ್ಸ್ಗಿಂತ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಹಾರ್ಟ್ಸ್ ಆಗಿತ್ತು, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ರಿಲೇಟೆಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಗ್ರೇಸ್ ಮಾರ್ಕ್ಸ್ ಕೊಡಬಹುದು, ಕೊಡದಿಲ್ಲೂ ಇರಬಹುದು. ಈಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಕೊಡೋದಿಲ್ವಾ ಈ ಡಿಸ್ಕಷನ್ಗಿಂತ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್. ಈಗ ನೆಕ್ಸ್ಟ್ ಇಂಗ್ಲೀಷ್ ಎಕ್ಸಾಮ್ ಇದೆ, 5 days ಗ್ಯಾಪ್ ಇದೆ. ಅದರ ನೆಕ್ಸ್ಟ್ 1 day ಗ್ಯಾಪ್ ಇದೆ. ಅದರ ನೆಕ್ಸ್ಟ್ ಏನಿದೆ ಕೆಮಿಸ್ಟ್ರಿ ಎಕ್ಸಾಮ್ ಇದೆ. ಸೊ ಈಗಿರುವಂತಹ ಟೈಮ್ ಏನಿದೆ ಅದನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಅಕಸ್ಮಾತ್ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಅದು ಎಲ್ಲರಿಗೂ ಸಿಗುತ್ತೆ. ಗ್ರೇಸ್ ಮಾರ್ಕ್ಸ್ ಕೊಡದೇ ಇದ್ರೆ ಎಲ್ಲ ವಿದ್ಯಾರ್ಥಿಗಳು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅದೇ ರೀತಿ ನಿಮಗೂ ಕೂಡ ಆಗುತ್ತೆ. ಈಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡಲ್ವಾ ಆ ಡಿಸ್ಕಷನ್ಗಿಂತ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನು ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್. ಯಾಕಂತ ಹೇಳಿದ್ರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಗ್ರೇಸ್ ಮಾರ್ಕ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಅಥವಾ ಇಷ್ಟು ಮಾರ್ಕ್ಸ್ ಕಟ್ ಆಯಿತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ 1 or 2 days ವೇಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ನೆಕ್ಸ್ಟ್ ಎಕ್ಸಾಮ್ ಏನಿದೆ ಅದರ ಪ್ರಿಪ್ರೇಷನ್ನಲ್ಲಿ ತುಂಬ ಅಫೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಗ್ಲೀಷ್ ಎಕ್ಸಾಮ್ ಇದೆ, ಅದನ್ನ ನೀವು ಪ್ರಿಪೇರ್ ಆಗಿಬಿಡ್ತೀರಾ. ಬಟ್ ಅದರ ನೆಕ್ಸ್ಟ್ ಏನಿದೆ ಕೆಮಿಸ್ಟ್ರಿ 1 ದಿನ ಗ್ಯಾಪ್ ಇದೆ. ಅದಕ್ಕೋಸ್ಕರ ಈ 5 days ಅಲ್ಲಿ ವಿದ್ಯಾರ್ಥಿಗಳು ಕೆಮಿಸ್ಟ್ರಿ ಎಕ್ಸಾಮ್ನ ಪ್ರಿಪ್ರೇಷನ್ ಕೂಡ ಮಾಡಬೇಕು. ಈಗ 8 days ಅಲ್ಲಿ 2 ಎಕ್ಸಾಮ್ಸ್ ಇದೆ. ಅದಕ್ಕೋಸ್ಕರ ನಿಮಗೊಂದು ಸ್ಟಡಿ ಪ್ಲಾನನ್ನು ನಾನು ಹೇಳೋದಾದ್ರೆ ಈಗ ಫಿಸಿಕ್ಸ್ ಎಕ್ಸಾಮ್ ಆಗಿದೆ, ಇವತ್ತಿನಿಂದನೇ ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿ, ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ಸ್ಟಡಿ ಮಾಡೋದು ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನನಗನ್ಸೋ ಮಟ್ಟಿಗೆ ಸೈನ್ಸ್ ವಿದ್ಯಾರ್ಥಿಗಳು ಈ ಒಂದು ಲ್ಯಾಂಗ್ವೇಜಸ್ ಏನಿದೆ ಅದಕ್ಕೋಸ್ಕರ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಲ್ಲ. ಒಂದು 2 days ಸಾಕಾಗತ್ತೆ ಅಂತ ಅನ್ಸುತ್ತೆ ನಿಮಗೆ ಇಂಗ್ಲೀಷ್ಗೆ ಪ್ರಿಪ್ರೇಷನ್ ನಡೆಸೋದಕ್ಕೆ. ಸೊ ಇವತ್ತಿನಿಂದ ಮಾರ್ಚ್ 10ನೇ ತಾರೀಕಿನವರೆಗೆ ಕೆಮಿಸ್ಟ್ರಿ ಎಕ್ಸಾಮ್ನ ಪ್ರಿಪ್ರೇಷನ್ನೇ ಮಾಡಿ. ಅಂದರೆ ಈಗ ಯಾವುದೊಂದು ರಿಯಾಕ್ಷನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಅದ ನಂತರ ನ್ಯೂಮರಿಕಲ್ಸ್ ಏನಿರುತ್ತೆ ಅದನ್ನು ಕೂಡ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ರಿಯಾಕ್ಷನ್ಸನ್ನು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ ಪ್ರಾಕ್ಟೀಸನ್ನು ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಾರ್ಚ್ 10ನೇ ತಾರೀಕಿನವರೆಗೆ. ನಂತರ ಮಾರ್ಚ್ 11 ಮತ್ತು 12ನೇ ತಾರೀಕಿಗೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಇಂಗ್ಲೀಷ್ನ ಪ್ರಿಪ್ರೇಷನ್ ನಡೆಸಬಹುದು. ಸರಿನಾ? ಸಮ್ಮರಿಯನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಥವಾ ಸಮ್ಮರಿಯನ್ನು ಅರ್ಥ ಮಾಡ್ಕೊಳ್ರಿ, ನಂತರ ಗ್ರಾಮರ್ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ. ಈ ರೀತಿ ಮಾಡಿ ಆ 2 days ಅಲ್ಲಿ ಇಂಗ್ಲೀಷ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇಂಗ್ಲೀಷ್ ಎಕ್ಸಾಮ್ ಬರೀಬಹುದು. ಇಂಗ್ಲೀಷಲ್ಲಿ ಒಳ್ಳೆ ಸ್ಕೋರ್ ಕೂಡ ಬರುತ್ತೆ. ಸರಿನಾ? ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅಂತ ಹೇಳಿದ್ರೆ 3 days ಬೇಕಿದ್ರೆ ಇಂಗ್ಲೀಷನ್ನು ಸ್ಟಡಿ ಮಾಡಿ. ಬಟ್ ನನಗನ್ಸೋ ಮಟ್ಟಿಗೆ 2 days ಸಾಕು ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ತೀನಿ. ಸೊ ಈ 5 days ಗ್ಯಾಪ್ ಏನಿದೆ ಇಂಗ್ಲೀಷ್ ಎಕ್ಸಾಮ್ಗಿಂತ ಮೊದಲು ಅದರಲ್ಲಿ 3 days ಕೆಮಿಸ್ಟ್ರಿ ಸ್ಟಡಿ ಮಾಡಿ, 2 days ಇಂಗ್ಲೀಷ್ ಸ್ಟಡಿ ಮಾಡಿ ಎಕ್ಸಾಮ್ ಬರೀತೀರಾ. ನಂತರ ಇಂಗ್ಲೀಷ್ ಎಕ್ಸಾಮ್ ಆದಮೇಲೆ 1 ದಿನ ಗ್ಯಾಪ್ ಇದೆ. ಅಂದರೆ 13ಕ್ಕೆ ಎಕ್ಸಾಮ್ ಆದಮೇಲೆ 13th ಏನಿದೆ ಅದು ಆಫ್ಟರ್ನೂನ್ ಟೈಮ್ ಸಿಗುತ್ತೆ. ಅದರ ನಂತರ 14 ಫುಲ್ ಡೇ ಸಿಗುತ್ತೆ. ಸೊ ಆವಾಗ ಮತ್ತೆ ಕೆಮಿಸ್ಟ್ರಿಯನ್ನು ಪ್ರಾಕ್ಟೀಸ್ ಮಾಡೋದು.
ಕೆಮಿಸ್ಟ್ರಿ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ನೀವೀಗ ಆಲ್ರೆಡಿ ಏನು ಸ್ಟಡಿ ಮಾಡಿದ್ರೆ ಅದನ್ನು ಮತ್ತೊಮ್ಮೆ ಚೆನ್ನಾಗಿ ರಿವೈಸ್ ಮಾಡೋದು, ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಅದರ ನಂತರ 15th ಕೆಮಿಸ್ಟ್ರಿ ಎಕ್ಸಾಮನ್ನು ಬರೆಯೋದು, ಸರಿನಾ? ಸೊ ಈಗ ನೆಕ್ಸ್ಟ್ ಏನು ಎಕ್ಸಾಮ್ ಇದ್ದಾವೆ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಫಿಸಿಕ್ಸ್ ಎಕ್ಸಾಮ್ ಹೀಗಾಯಿತು, ಅದ್ರ ಬಗ್ಗೆ ಯೋಚನೆ ಬೇಡ. ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಆಗಬೇಕು, ಯಾಕಂತಂದರೆ ಓವರ್ ಆಲ್ ರಿಸಲ್ಟ್ ಪರ್ಫೆಕ್ಟ್ ಆಗಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಸ್ಟಡಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಬೇರೆ ರೆಕಮೆಂಡ್ ಹೋಗಿ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.